ಭಾರತದ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು, ಕಲಾವಿದರು, ಪದ್ಮಶ್ರೀ ವಿಜೇತರು ಶ್ರೀ ವೆಂಕಟೇಶ್ ಕುಮಾರ್ ಅವರು ಭಾರತೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಭಕ್ತರ ಮತ್ತು ಗುರುಗಳ ನಡುವಿನ ಅವಿನಾಭಾವವಾಗಿರುವಂತಹ ಸಂಬಂಧ ಇದು. ಇವತ್ತು ಉತ್ತರದಲ್ಲಿ ಮಹಾ ಕುಂಭ ನಡೀತಾ ಇದೆ. ಆದರೆ ಅಲ್ಲಿ 12 ವರ್ಷಗಳಿಗೆ ನಡೆದರೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಕೊಪ್ಪಳದ ಅಜ್ಜನ ಈ ಒಂದು ಮಹಾರಥೋತ್ಸವ ಪ್ರತಿ ವರ್ಷವೂ ಕೂಡ ಮಹಾಕುಂಭ ಮೇಳಕ್ಕಿಂತಲೂ ಮಿಗಿಲು ಅನ್ನುವ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು. ಪೂಜ್ಯರೊಂದು ಮಾತನ್ನ ಹೇಳಿದರು, ನೀವೆಲ್ಲ ಯಾರು ಅಂತಂದ್ರೆ ಗವಿಸಿದ್ದೇಶ್ವರ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯನ್ನು ಹೇಳಿದರು. ಭಕ್ತನ ಹೃದಯವೇ ದೇವನ ಮಂದಿರ ಅಂತ ಹೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲೇ ಪೂಜ್ಯ ಗವಿಸಿದ್ದೇಶ್ವರ ಇದ್ದಾನೆ ಅಂತ ಭಾವಿಸ್ಕೊಂಡು ಪೂಜ್ಯ ಅಭಿನವ ಗವಿಸಿದ್ದೇಶ್ವರರು ನಿಮ್ಮನ್ನೆಲ್ಲ ಆ ಭಾವನೆಯಿಂದ ನೋಡುವಂತಹ ಒಬ್ಬ ಮಾತ್ರ ಹೃದಯ ಅಂತಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರ ಬಗ್ಗೆ ನಾನು ಹೇಳುವಂತ ಅಗತ್ಯ ಇಲ್ಲ. ಸರಳತೆಯಲ್ಲೇನಾದರೂ ಸರಳ ಇದ್ದಾರೆ, ವಿನಯದಲ್ಲೇನಾದರೂ ವಿನಯ ಇದ್ದಾರೆ, ಜ್ಞಾನದಲ್ಲಿ ಮಹಾಜ್ಞಾನ ಯಾರೇ ಇದ್ದಾರೆ ಇದರಿಂದ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು. ಅವರ ಸಾನ್ನಿಧ್ಯ, ಅವರ ಮಾತು, ಅವರ ಪಕ್ಕದಲ್ಲೊಂದಿಷ್ಟು ಕುಳಿತರೆ ಸಾಕು ನಮ್ಮಲ್ಲೆಲ್ಲ ಏನೋ ಒಂದು ಆಧ್ಯಾತ್ಮದ ಸಂಚಾರ ಉಂಟಾಗುವಂತಹ ಮಹೋನ್ನತ ವ್ಯಕ್ತಿತ್ವ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಇದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂತಹದ್ದು. ಇವತ್ತು ಈ ಅಭಿನವ ಗವಿಸಿದ್ದೇಶ್ವರ ಮಠ ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದ್ರೆ ಪೂಜ್ಯರು ಇಲ್ಲಿ ಮೇಲೆ ಈ ಮಠ 100 ವರ್ಷಗಳ ಸಾಧನೆಯಲ್ಲಿ ಕೇವಲ 25 ವರ್ಷಗಳಲ್ಲಿ ಸಾಧನೆ ಮಾಡುವಂತ ಕೆಲಸವನ್ನ ಪೂಜ್ಯರು ಮಾಡಿದ್ದಾರೆ. ನೀವೆಲ್ಲ ಅದಕ್ಕೆ ಸಹಕರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಅಷ್ಟೇ ಮುಖ್ಯವಾಗಿದೆ. ಪೂಜ್ಯರು ಈ ಜಾತ್ರೆ ಅಂದ್ರೆ ಕೇವಲ ಇದು ಜನಗಳ ಜಾತ್ರೆ ಅಲ್ಲ, ಜನಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತ ಪವಿತ್ರ ಕೆಲಸವನ್ನ ಉಂಟು ಮಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರೋ ಹಾಗೆ ಇಲ್ಲಿ ಕೆರೆ ಹಳ್ಳಗಳನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ. ನೀವೇನಾದ್ರೂ ಅಲ್ಲಿ ಹೋದ್ರೆ ಇವತ್ತು ಮುಟ್ಟಕ್ಕಾಗ್ತಾ ಇರಲಿಲ್ಲ ಹಿಂದೆ ನೀರು, ಆದರೆ ಇವತ್ತು ನೀವು ಕುಡಿಬಹುದಾಗಿರುವಂತ ನೀರು ಮಾಡಿದ್ದಾರೆ ಅಂದ್ರೆ ಅದು ಅವರ ಪವಿತ್ರ ಹಸ್ತದಿಂದ, ಅವರ ಪಾದದಿಂದ ಇವತ್ತೆಲ್ಲವೂ ಕೂಡ ಪವಿತ್ರ ಆಗಿರುವಂತಹದ್ದು. ಅಂತ ಹಲವಾರು ಜನಜಾಗೃತಿಯ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡುವುದರ ಮುಖಾಂತರವಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನ ಮಾಡುವಂತಹ ಪವಿತ್ರ ಕಾರ್ಯವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ನಮ್ಮ ನಾಡಿನ ಒಂದು ಹೆಮ್ಮೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಈ ಜಾತ್ರೆಗೆ ನಾವು ಮತ್ತೊಂದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೋಲಿಕೆ ಏನಪ್ಪಾ ಅಂದ್ರೆ ಮತ್ತೊಂದು ಜಾತ್ರೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಇದು ಹೋಲಿಕೆ ಯಾವುದಪ್ಪ ಅಂದ್ರೆ ಇದೇ ಹೋಲಿಕೆ ಆಗಿರುವಂತಹದ್ದು, ಬೇರೆ ಇನ್ನೊಂದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೊಂದು ಉಪಮಾ ಹೇಳ್ತಾರೆ, ಆಕಾಶಕ್ಕೆ ಯಾವುದಪ್ಪ ಹೋಲಿಕೆ ಅಂದ್ರೆ ಆಕಾಶವೇ ಹೋಲಿಕೆ, ಸಮುದ್ರಕ್ಕೆ ಯಾವುದು ಹೋಲಿಕೆ, ಸಮುದ್ರಕ್ಕೆ ಹೋಲಿಕೆ. ಹಾಗೆ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಹೋಲಿಕೆ ಯಾವುದಪ್ಪ ಅಂದ್ರೆ ಗವಿಸಿದ್ದೇಶ್ವರ ಜಾತ್ರೆಯೇ ಹೋಲಿಕೆ ಅಂತೇಳಿ ಭಾವಿಸ್ಬೇಕಾಗಿರುವಂತಹದ್ದು. ಅಂತಹ ಪೂಜ್ಯರ ಬಹುದೊಡ್ಡ ಸಂಕಲ್ಪದಂತೆ ಇವತ್ತು ಜಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತಿಲ್ಲಿ ನೋಡ್ತಾ ಇದ್ರೆ, ಜನಗಳನ್ನ ನೋಡ್ತಾ ಇದ್ರೆ ಹೃದಯ ತುಂಬಿ ಬರ್ತಾ ಇದೆ, ಮನಸ್ಸು ಮೌನವಾಗುವಂತಹ ಒಂದು ಸ್ಥಿತಿ ಉಂಟಾಗುವಂತಹದ್ದು. ಎಲ್ಲ ರಸ್ತೆಗಳು ಯಾವ ಕಡೆ ಇದಾವಪ್ಪ ಇವತ್ತು ಅಂದ್ರೆ ಅದೆಲ್ಲ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಕಡೆ ಇದೆ ಎನ್ನುವಂತಹ ಭಾವನೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜಾತ್ರೆಗೆ ಇವತ್ತು ಪೂಜ್ಯರು 4-5 ವರ್ಷಗಳಿಂದ ನನ್ನನ್ನ ಅವರ ಆದೇಶವನ್ನ ಮಾಡ್ತಾ ಇದ್ರು, ಆದ್ರೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಈ ವರ್ಷ ನಾವೆಲ್ಲ ಅಂದ್ಕೊಂಡು ಈ ಜಾತ್ರೆ ನೋಡಿದ್ರೆ ನಮಗೆ ಧನ್ಯತೆ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಕೂಡ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಹೃದಯ ಮನ ಭಾವನೆಯನ್ನ ಪವಿತ್ರಗೊಳಿಸಿಕೊಳ್ಳುವಂತಹ ಕಾರ್ಯ ಈ ಜಾತ್ರೆಯಲ್ಲಿ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಿಶೇಷವಾಗಿ ವೆಂಕಟೇಶ್ ಕುಮಾರ್ ಅವರನ್ನ ಕರೆಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರು ಏನೆಲ್ಲ ಉಪಮೆಗಳನ್ನು ಹೇಳಿ ಅವರಿಗೆ ಕೊಟ್ಟರು. ಆದರೆ ಗವಿಸಿದ್ದೇಶ್ವರ ಮಠದ ಕೊಡುಗೆ ಏನಪ್ಪಾ ಅಂದ್ರೆ ಇಂಥ ವ್ಯಕ್ತಿಗಳನ್ನ ಸಮಾಜಕ್ಕೆ ಕೊಡ್ತಾ ಇದೆಯಲ್ಲ, ಅದು ದೊಡ್ಡದಾಗಿರುವಂತಹ ಮಹಾನ್ ಸೇವೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ಈ ನಾಡಿನಲ್ಲಿ ವಿದ್ಯಾರ್ಥಿ ದೇವೋಭವ ಅಂತೇಳಿ ಭಾವಿಸುವಂತಹ ಮಠಗಳಲ್ಲಿ ಇವತ್ತು ಕೊಪ್ಪಳ ಗವಿಸಿದ್ದೇಶ್ವರ ಮಠವು ಕೂಡ ಅಷ್ಟೇ ದೊಡ್ಡದಾಗಿ ಬೆಳೆದಿರುವಂತಹದ್ದು ನಮ್ಮ ಮಾತನ್ನು ಹೇಳ್ತಾ,
ನಿಮ್ಮೆಲ್ಲರಿಗೆ ಒಂದು ಸಂಸ್ಕಾರ, ಮಕ್ಕಳಿಗೆ ಶಿಕ್ಷಣ, ಜನರಲ್ಲಿ ಜಾಗೃತಿ ಇವೆಲ್ಲವನ್ನ ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಈ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನ ಅಭಿಮಾನದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಹೇಳ್ತಾ ನೀವೆಲ್ಲರಿಗೂ ಕೂಡ ಅಜ್ಜನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಹೃದಯ ಮನೋಭಾವಗಳಲ್ಲಿ ಇದೇ ಭಕ್ತಿ ಶ್ರದ್ಧೆ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಹಾರೈಸಿ ಪೂಜ್ಯರಿಗೆ ನಾನು ನಮಿಸಿ ನನ್ನೆರಡ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ ಸೊನ್ನದ ಶ್ರೀಗಳು ಮಾತಾಡ್ತಾರೆ.